GKVK ಕೃಷಿ ಮೇಳದಲ್ಲಿ ನನ್ನ ಮೂಗಿಗೆ ಬಡ್ದಿರುವಂತಹ ಕೇಕ್ನ ಸ್ಮೆಲ್ಲು ನನಗೆ ಇಲ್ಲಿವರೆಗೂ ಕರ್ಕೊಬಂತು. ಸೊ ಇಲ್ಲಿ ಯೂನಿವರ್ಸಿಟಿ ಅವರು ಒಂದು ಕೇಕ್ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಥವಾ ಆ ಕೇಕ್ ಎಲ್ಲಿಂದ ಹೇಗೆ ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಬಿಸ್ಕೆಟ್ ಕೂಡ ರೆಡಿ ಮಾಡಿದ್ದಾರೆ. ಸೊ ಯಾವ ಕಾಲೇಜ್ ಅದು, ಕೇಕ್ ಹೆಂಗೆ ರೆಡಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಮ್ಯಾಮ್ ನನ್ನ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಓಕೆ, ಬಿಸ್ಕೆಟ್ಸ್ಗಳನ್ನ ನೋಡಿದೆ, ನಾನು ಕೇಕ್ಸ್ಗಳನ್ನ ನೋಡಿದೆ. ಸೊ ಈ ಒಂದು ಕೃಷಿ ಮೇಳಕ್ಕೆ ಬರುವಂತಹ ಉದ್ದೇಶ ಏನು? ನಮಸ್ತೆ. ಏನಂದರೆ ಈ ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಅಂಗಭಾಗ ನಮ್ಮದು ಬೇಕಿಂಗ್ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನಾ ಸಂಸ್ಥೆ, ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಟೆಕ್ನಾಲಜಿ ಆ್ಯಂಡ್ ವ್ಯಾಲ್ಯೂ ಎಡಿಷನ್ ಅಂತ. ಸೊ ಇಲ್ಲಿ ನಾವು ಹಲವಾರು ಟ್ರೈನಿಂಗ್ಸ್ನ ಕೊಡ್ತೀವಿ ಇಲ್ಲಿ. ಸೊ ಮುಖ್ಯವಾಗಿ ಬೇಕ್ರಿ ಆಧಾರಿತ ಟ್ರೈನಿಂಗ್ಸ್ ಜಾಸ್ತಿ ಜನ ಬರ್ತಾರೆ ಇಲ್ಲಿ. ನಾವು 14 ವಾರದ್ದು ಮತ್ತು 4 ವಾರದ ತರಬೇತಿನ ಅಲ್ಲಿ ಕೊಡ್ತೀವಿ. ಮತ್ತು 5 ದಿನದ್ದು, 2 ದಿನದ್ದು, 3 ದಿನದ್ದು ಶಾರ್ಟ್ ಕೋರ್ಸಸ್ ಕೂಡ ನಾವು ನಮ್ಮ ಕೇಂದ್ರದಲ್ಲಿ ಕೊಡ್ತೀವಿ. ಈಗ ಇಲ್ಲಿ ನಾವು ಕೃಷಿ ಮೇಳದಲ್ಲಿ ಏನಂದರೆ ಒಂದು ದೊಡ್ಡ ಸ್ಟಾಲ್ ಹಾಕಿದ್ದೀವಿ. ಇಲ್ಲಿ ಇಲ್ಲಿ ಏನೇನು ಉತ್ಪನ್ನಗಳಿದೆ ಅದರದ್ದು ಒಂದು ಎಕ್ಸಿಬಿಷನ್ ಕೂಡ ಇದೆ. ಏನೇನು ಕಲಿಸ್ತೀವಿ ನಾವು ಪ್ರತಿ ತರಬೇತಿಯಲ್ಲಿ ಅದರದ್ದೊಂದು ನೀವು ಪದಾರ್ಥಗಳನ್ನ ಕೂಡ ಇಲ್ಲಿ ನೋಡ್ಬೋದು. ಮತ್ತು ಮುಖ್ಯವಾಗಿ ಲೈವ್ ಕಿಚನ್ ಇದೆ ಇಲ್ಲಿ. ಸೊ ಅಂದರೆ ಲೈವ್ ಕಿಚನ್ ಅಂದರೆ ತರಬೇತಿ ಅಂಗಳ. ಇಲ್ಲಿ ನಾವು ಕೌಶಲ್ಯನ ನಾವು ಕಲಿಸ್ಕೊಡ್ತೀವಿ. ಯಾವ್ಯಾವ ಪದಾರ್ಥಗಳು ಅಂದರೆ ಇಲ್ಲಿ ನಾವು ಒಂದು ಕೊಕೊನಟ್ ಕುಕೀಸ್ ಕಲಿಸ್ಕೊಡ್ತಾ ಇದ್ದೀವಿ. ಸ್ಪಾಂಜ್ ಕೇಕ್ ಮಾಡುವುದನ್ನು ಅವರಿಂದನೇ ಮಾಡಿಸ್ತಾ ಇದ್ದೀವಿ. ಮತ್ತು ಒಂದು ಪಿಜ್ಜಾ, ಮಿಲೆಟ್ ಪಿಜ್ಜಾ ಮೇಲೆ ಯಾವ ರೀತಿ ಡೆಕೋರೇಷನ್ ಮಾಡೋದು ಅಂತಲೂ ಹೇಳ್ಕೊಡ್ತಾ ಇದ್ದೀವಿ. ಮತ್ತು ಸಣ್ಣ ಪ್ರಮಾಣದಲ್ಲಿ ಅಂದರೆ ಸ್ಮಾಲ್ ಕಪ್ ಕೇಕ್ಸ್ ಮೇಲೆ ಕೇಕ್ ಡೆಕೋರೇಷನ್ ಹೇಗೆ ಮಾಡಿಕೊಡ್ಬೋದು ಅಂತಲೂ ಇಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಆಮೇಲೆ ನಮ್ಮ ಕೇಂದ್ರದಲ್ಲಿ ತಯಾರಿಸಿದಂಥ ಪದಾರ್ಥಗಳು ಕೂಡ ಇಲ್ಲಿ ನಾವು ಮಾರಾಟಕ್ಕೆ ಇಟ್ಟಿದ್ದೀವಿ. ಆಮೇಲೆ ನಮ್ಮ ಕೇಂದ್ರದಲ್ಲಿ ಈ ತರಬೇತಿ ತಗೊಂಡು ಅವರು ಕೆಲವು ಉತ್ಪನ್ನಗಳನ್ನ ಮಾಡಿ ಕೂಡ ಇಲ್ಲಿ ಒಂದು 3-4 ಜನ ಅವರು ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಡೀಟೇಲ್ಸ್ ತೋರಿಸ್ತಾ ಹೋಗ್ತೀರಾ? ಯಾವೆಲ್ಲ ರೀತಿಯ ಕೇಕ್ ಬೇಕಿಂಗ್ ಹೇಳ್ಕೊಡ್ತೀರಾ? ಹಾಗೆ ಪಿಜ್ಜಾ ಆಗಿರ್ಬೋದು, ನೀವೇ ಹೇಳಿದ್ರಿ. ಸೊ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಸೊ ಪಿಜ್ಜಾ ಮೇಲೆ ಹೇಗೆ ಸ್ಟಫಿಂಗ್ ಎಲ್ಲ ಡೆಕೋರೇಟ್ ಮಾಡಿ ಅದನ್ನು ಬೇಕ್ ಮಾಡಿ ಅವರು ತೊಗೊಂಡು ಹೋಗ್ಬೋದು ಇಲ್ಲಿ. ಅದಕ್ಕೆ ಒಂದು ಸ್ಮಾಲ್ ಫೀಸ್ ಇಟ್ಟಿದ್ದೀವಿ. ಸೊ ಅವ್ರಿಗೊಂದು ಎಕ್ಸ್ಪೋಷರ್ ಸಿಗುತ್ತೆ ಯಾವ ರೀತಿ ಅವ್ರ ಮನೇಲಿ ಮಾಡ್ಕೋಬೋದು ಅಂತ. ಎಷ್ಟು ಪೀಸ್ ಇದೆ ಇದು? ಏನು ಪಿಜ್ಜಾ ಮಾಡಿ ತೊಗೊಳ್ಳಿಕ್ಕೆ 60 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದೀವಿ. 50 ರೂಪೀಸ್ ಪಿಜ್ಜಾ ಇರುತ್ತೆ, 10 ರೂಪೀಸ್ ಬೇಕಿಂಗ್ ಚಾರ್ಜ್ ಇರುತ್ತೆ. ಸೊ ಎಲ್ಲ ಪ್ರೊವೈಡ್ ಮಾಡ್ತೀವಿ ಇಂಗ್ರೀಡಿಯೆಂಟ್ಸ್. ಸೊ ಅವರೇ ಡೆಕೋರೇಟ್ ಮಾಡಿ ಬೇಕ್ ಮಾಡಿ ಅವರೇ ತೊಗೊಂಡು ಹೋಗ್ಬೋದು. ಸೊ ಹೆಂಗೆ ಬೇಕ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀರಾ? ಸೊ ಇಲ್ಲಿ ಈಗ ಪಿಜ್ಜಾ ಇಲ್ಲಿ ಡೆಕೋರೇಟ್ ಮಾಡಿ ರೆಡಿ ಮಾಡಿದ್ದಾರೆ. ಇಲ್ಲಿ ಬಂದಂಥ ಏನು ವೀಕ್ಷಣೆ ಮಾಡ್ತಿದ್ದಾರೆ ಅವರೇ ಮಾಡ್ತಾ ಇರೋದು. ಸೊ ಅದನ್ನು ಇಲ್ಲಿ ಬೇಕ್ ಮಾಡ್ತಾ ಇದ್ದಾರೆ. ಓಕೆ ಮೇಡಮ್, ಬನ್ನಿ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಡೆಕೋರೇಷನ್ ಮಾಡಿ ಒಳಗಡೆ ಬೇಕಿಂಗ್ ಓವನಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಇದು ಮಾಡಿದವರೇ ತಗೊಂಡು ಹೋಗ್ತಾರೆ ಇಲ್ಲಿಂದ. ಓಕೆ, ಸೊ ಅವರೇ ಮಾಡ್ತಾರೆ, ಅವರೇ ತಗೊಂಡು ಹೋಗ್ತಾರೆ. ಸೊ ಇಲ್ಲಿ ನೋಡಿ ಮಕ್ಕಳೆಲ್ಲ ಸ್ಪಾಂಜ್ ಕೇಕ್ ಮಾಡ್ತಾ ಇದ್ದಾರೆ. ಸೊ ಸ್ಪಾಂಜ್ ಕೇಕ್ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಅವ್ರಿಗೆ ಪ್ರೊವೈಡ್ ಮಾಡಿದ್ದೀವಿ. ಎಷ್ಟೆಷ್ಟು ಪ್ರಮಾಣ ಹಾಕಬೇಕು ಅಂತ ಹೇಳ್ಕೊಟ್ಟಿದ್ದೀವಿ. ಸೊ ಅವರೇ ಒಂದು ಮಾಡಿ ಅನುಭವ ಪಡೆದು ಇದನ್ನು ಕೂಡ ಬೇಕಿಂಗಲ್ಲಿ ಇಟ್ಟು ಬೇಕ್ ಮಾಡಿ ಕೊನೆಗೆ ಅವರು ಒಂದೊಂದು ಸ್ಪಾಂಜ್ ಕೇಕು ತೊಗೊಂಡು ಹೋಗ್ತಾರೆ ಇಲ್ಲಿಂದ. ಸೊ ಅದಕ್ಕೆ ಪ್ರೈಸ್ ಎಷ್ಟಿರುತ್ತೆ? ಇದಕ್ಕೆ ಸ್ಪಾಂಜ್ ಕೇಕ್ ಮಾಡಲಿಕ್ಕೆ 30 ರೂಪೀಸು. ಸೊ 30 ರೂಪೀಸಲ್ಲಿ ನಿಮಗೆ 3 ಸ್ಪಾಂಜ್ ಕೇಕ್ ಆಗುತ್ತೆ. ಒಂದು ಸ್ಪಾಂಜ್ ಕೇಕ್ ಇಲ್ಲಿ ಅವರು ತೊಗೊಂಡು ಹೋಗ್ತಾರೆ ತಿನ್ನಲಿಕ್ಕೆ. 2 ಸ್ಪಾಂಜ್ ಕೇಕ್ ಡೆಕೋರೇಷನ್ ಕೊಡ್ತೀವಿ ಅಲ್ಲಿ. ಸೊ ಅದ್ರ ಮೇಲೆ ಡೆಕೋರೇಷನ್ ಮಾಡಿ ಅದು 30 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದೀವಿ. ಅದನ್ನು ಡೆಕೋರೇಟೆಡ್ ಕೇಕ್ ಅವ್ರು ತೊಗೊಂಡು ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಏನಿದೆ ಮ್ಯಾಮ್? ಅಲ್ಲಿ ಡೆಕೋರೇಟೆಡ್ ಕೇಕ್ ಮಾಡ್ತಾ ಇದ್ದಾರೆ. ಬನ್ನಿ ಮ್ಯಾಮ್, ನೋಡ್ಕೊಂಡು ಬರೋಣ. ಸೊ ಇಲ್ಲಿ ನೋಡ್ಬೋದು ಮಕ್ಕಳೆಲ್ಲ ಅವರೇ ಏನು ಈ ನಾವು ಬಟರ್ ಐಸಿಂಗ್ ಎಲ್ಲ ಫಿಲ್ ಮಾಡಿಕೊಟ್ಟಿದ್ದೀವಿ. ಸೊ ಅದನ್ನು ಯೂಸ್ ಮಾಡಿ ಅವರು ಡೆಕೋರೇಟೆಡ್ ಕೇಕ್ ಮಾಡಿಕೊಂಡು ಅದನ್ನು ತೊಗೊಂಡು ಹೋಗ್ತಾರೆ ಅವರು. ದೇ ಎಂಜಾಯ್. ಎಸ್, ಚಿಕ್ಕ ಮಕ್ಕಳಿಗೆ ತಾವೇ ಮಾಡಿದ್ದೀವಿ ಕೇಕ್ ಅನ್ನುವಂತಹ ಒಂದು ಫೀಲ್ ಇರುತ್ತೆ. ಹೌದು, ಖಂಡಿತ. ತುಂಬ ಮಕ್ಕಳು ಇಷ್ಟಪಟ್ಟು ಮಾಡ್ತಾ ಇದ್ದಾರೆ ಇದನ್ನು. ಸೊ ಒಂದೊಳ್ಳೆ ಗುಡ್ ಫೀಲಿಂಗ್ ಕೊಡುತ್ತೆ. ನಾನು ಮಾಡಿದೆ ಆ್ಯಂಡ್ ನಾನು ಮಾಡಿರೋದನ್ನು ಮಮ್ಮಿಗೆ ಕೊಟ್ಟೆ, ಪಪ್ಪಂಗೆ ಕೊಟ್ಟೆ ಅನ್ನುವಂಥದ್ದು. ಸೊ ಇದೊಂಥರ ಕೂಲ್ ಐಡಿಯಾ ಅಂತಲೇ ಹೇಳ್ಬೋದು. ಓಕೆ, ಇನ್ನು ಕಾಲೇಜ್ ವಿಚಾರಕ್ಕೆ ಬರೋದಾದರೆ ನೀವು ಆಗಲೇ ಹೇಳಿದ್ರೆ 1 ವಾರದ ಕೋರ್ಸ್ ಕೂಡ ಇರುತ್ತೆ, ಜಾಯ್ನ್ ಆಗ್ಬೋದು ಅಂತ. ಸೊ ಅದ್ರ ಬಗ್ಗೆ ಹೇಳಿ, ಎಲ್ಲಿದೆ ಕಾಲೇಜ್? ಈ ನಮ್ಮ ಬೇಕಿಂಗ್ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನಾ ಸಂಸ್ಥೆ ಅನ್ನೋದು GKVK ಮೇನ್ ಗೇಟ್ ಹತ್ರ ಬರುತ್ತೆ. ಇದು
ಸೊ ಅಲ್ಲೊಂದು ಅಗ್ರಿಕಲ್ಚರ್ ಸೈನ್ಸ್ ಮ್ಯೂಸಿಯಂ ಅಂತ ಇದೆ, ಅದರ ಆಪೋಸಿಟ್ ನಮ್ಮ ಸಂಸ್ಥೆ ಬರುತ್ತೆ. ಸೊ ಅಲ್ಲಿ ಏನಂದರೆ ಇದು GKVKದೇ ಅಂಗಭಾಗ. ಇಲ್ಲಿ ನಾವು GKVKಯಿಂದನೇ ತರಬೇತಿಗಳನ್ನ ನಡೆಸ್ತಾ ಇದ್ದೀವಿ. ಸೊ ಬೇಕರಿ ರಿಲೇಟೆಡ್ ತರಬೇತಿ ಕೂಡ ಇದೆ. ಬೇರೆ ಮೌಲ್ಯವರ್ಧನೆ ಅಂದರೆ ಈ ಅಗ್ರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ ಪ್ರೊಡ್ಯೂಸ್ ಅಂತ ಏನು ಹೇಳ್ತೀವಿ, ಅಂದರೆ ಕಚ್ಚಾ ಸಾಮಗ್ರಿಗಳು, ನಮಗೆ ಕೃಷಿ ಅಥವಾ ತೋಟಗಾರಿಕಾ ಆಧಾರಿತ ಸಿಗುವಂಥ ಕಚ್ಚಾ ಸಾಮಗ್ರಿಗಳನ್ನ ಅದನ್ನು ಮೌಲ್ಯವರ್ಧನೆ ಮಾಡಿ ಕೆಲವು ಪದಾರ್ಥಗಳು ಮಾಡಿ ಮಾರಾಟ ಮಾಡಬಹುದು ಅಂತ ನಾವು ಹಲವಾರು ತರಬೇತಿಯಲ್ಲಿ ತೋರಿಸ್ಕೊಡ್ತೀವಿ. ಉದಾಹರಣೆಗೆ ರಾಗಿಯಿಂದ ರಾಗಿ ಉತ್ಪನ್ನಗಳು ತಯಾರಿಸ್ಬೋದು, ಅಥವಾ ಮಿಲ್ಲೆಟ್ಸಿಂದ ಮಿಲ್ಲೆಟ್ ಉತ್ಪನ್ನಗಳನ್ನ ತಯಾರಿಸ್ಬೋದು. ಬೆಟ್ಟದ ನೆಲ್ಲಿ ಬರುತ್ತೆ, ಅದರಿಂದ ತಯಾರಿಸುವಂಥ ಪದಾರ್ಥಗಳು ನಾವು ಇದು ತೋರಿಸ್ತೀವಿ. ಆಮೇಲೆ ಹಲಸಿನಕಾಯಿ ಇರ್ಬೋದು, ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣು. ಸೊ ಈ ರೀತಿ ತುಂಬ ಲಿಸ್ಟ್ ಇದೆ. ಏನು ಹುಣಸೆ ಹಣ್ಣಲ್ಲಿ ಮಾಡುವಂಥ ಪದಾರ್ಥಗಳು, ತೆಂಗಿನಕಾಯಿಯಲ್ಲಿ ಮಾಡುವಂಥ ಪದಾರ್ಥಗಳು, ಮತ್ತು ಸ್ಪೈಸ್ ಮಿಕ್ಸಸ್ ಅಂದರೆ ಮಸಾಲ ಪದಾರ್ಥಗಳು 10-16 ಥರ ನಾವು ಪದಾರ್ಥಗಳನ್ನ ನಾವು 3 ದಿನದ ತರಬೇತಿಯಲ್ಲಿ ತೋರಿಸ್ಕೊಡ್ತೇವೆ. ಮತ್ತು ಕೇಕಲ್ಲಿ ಇದು ಬೇಕ್ರಿ ಪದಾರ್ಥಗಳದ್ದು ಏನಿದೆ 4 ವಾರ 14 ವಾರ ಇದು ಬೇಸಿಕ್ ಕೋರ್ಸ್ ಇರುತ್ತೆ. ಇದಕ್ಕೆ ಅಡ್ವಾನ್ಸ್ಡ್ ಕೋರ್ಸಸ್ ಕೂಡ ಇದೆ. ಹೆಲ್ದಿ ಬೇಕ್ರಿ ಪ್ರಾಡಕ್ಟ್ಸ್ ಹೇಗೆ ತಯಾರಿಸ್ಬೋದು ಅಂತ ಹೇಳ್ಕೊಡ್ತೀವಿ. ಅದು 5 ದಿನದ ತರಬೇತಿ ಇರುತ್ತೆ. ಮತ್ತು ಕೇಕ್ ಆ್ಯಂಡ್ ಕೇಕ್ ಡೆಕೋರೇಷನ್, ಎಲ್ಲ ಥರ ಕೇಕ್ಸು ಡಿಫ್ರೆಂಟ್ ಕೇಕ್ ಡೆಕೋರೇಷನ್ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ. ಅದು ಕೂಡ 5 ದಿನದ ತರಬೇತಿ ಇದೆ. ಮತ್ತು ಎಗ್ಲೆಸ್ ಮತ್ತು ಸ್ಪೆಷಲ್ ಕೇಕ್ಸ್ ತರಬೇತಿ ಕೂಡ ಇದೆ. 3 ದಿನದ ತರಬೇತಿ. ಅದು ಎಲ್ಲದಕ್ಕೂ ಅದರದ್ದೇ ಆದಂಥ ಫೀಸ್ ಇರುತ್ತೆ. ಆ ಫೀಸ್ ಕೊಟ್ಟು ಅವ್ರು ಬಂದು ತರಬೇತಿನ ತೊಗೊಳ್ಬೋದು. ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ಸೊ ಅವರು ತಾವೇ ಕೈಯಿಂದ ಮಾಡಿ ಕಲಿತು ಹೋಗ್ಬೋದು. ಓಕೆ, ಇದಿಷ್ಟು GKVKಯಲ್ಲಿರುವಂತಹ ಒಂದು ಕೃಷಿ ಮೇಳದಲ್ಲಿ ಕೇಕ್ ವಿಚಾರಕ್ಕೆ ಬರೋದಾದರೆ ಪಿಜ್ಜಾ, ಕೇಕ್ ಎಲ್ಲದೂ ಕೂಡ ನಾವು ನೋಡಿದ್ವಿ. ಸೊ ಮಕ್ಕಳೇ ಬೇಕ್ ಮಾಡ್ಕೋಬೋದು, ಹಾಗೆ ಮಕ್ಕಳೇ ತಿನ್ಬೋದು. ಸೊ ಇದೇ ಈ ಕಾನ್ಸೆಪ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್.